ಎಸ್ ಸ್ಟೂಡೆಂಟ್ಸ್, ಗುಡ್ ಈವ್ನಿಂಗ್ ಸ್ಟೂಡೆಂಟ್ಸ್. ನಾನು ಹೇಳ್ದ ಹಾಗೆ ಬೇಸಿಕ್ ಹಿಂದಿ ಕೋರ್ಸ್ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ನಾನು ಬೋರ್ಡು ತೋರಿಸ್ತಾ ಇದ್ದೀನಿ. ಸೊ ಈಸಿಯಾಗಿ ನಾವು ಹಿಂದಿ ಅಕ್ಷರಗಳನ್ನು ಕಲಿಬೋದು. ಸೊ ಮುಂಚೆನೇ ನಾನು ಬೋರ್ಡ್ ಮೇಲೆ ಬರೆದ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ನೀವು ನೋಡ್ಕೊಳ್ಳಿ. ಜಸ್ಟ್ ಯು ಸಿ ಬೋರ್ಡ್. ಆಲ್ರೆಡಿ ಐ ಹ್ಯಾವ್ ರಿಟನ್ ಆಲ್ ದೀಸ್ ಲೆಟರ್ಸ್, ಹಿಂದಿ ಲೆಟರ್ಸ್. ಸೊ ನಾನು ಮುಂಚೆನೇ ಬರೆದಿದ್ದೀನಿ, ನೋಡ್ಕೊಳ್ಳಿ. ಹೌ ಟು ರೀಡ್ ದೀಸ್ ವರ್ಣಮಾಲಾ. ವರ್ಣಮಾಲಾ, ವರ್ಣ ಏನೇ ಅಕ್ಷರ, ಮಾಲಾ ಏನೇ ಅಕ್ಷರೋं का एक ಸಮೂಹ. ಅಂದರೆ ಈ ಅಕ್ಷರಗಳ ಒಂದು ಗ್ರೂಪಿಗೆ ನಾವು ವರ್ಣಮಾಲೆ ಅಂತ ಕರಿತೀವಿ. ಅಂದರೆ ಇಷ್ಟು ಅಕ್ಷರಗಳನ್ನು ನಾವು ಕಂಪಲ್ಸರಿ ಕಲಿಬೇಕು. ಇವಾಗ ನಾವು ಹಿಂದಿ ಕಲಿಬೇಕಂದ್ರೆ ಈ ಅಕ್ಷರಗಳನ್ನು ನಾವು ಕಲಿಲೇಬೇಕು. ವಿ ಶುಡ್ ಆ್ಯಂಡ್ ಮಸ್ಟ್ ಲರ್ನ್ ಆಲ್ ದೀಸು ಹಿಂದಿ ಲೆಟರ್ಸ್. ಸೊ ಇದು ಕಲ್ತರೆ ನಮಗೆ ಓದಲಿಕ್ಕೆ ಬರುತ್ತೆ, ಸೆಂಟೆನ್ಸ್ ಫಾರ್ಮೇಷನ್ ಮಾಡಲಿಕ್ಕೆ ಬರುತ್ತೆ, ಆಮೇಲೆ ವರ್ಡ್ಸ್ ಕಲೆಕ್ಟು ಮಾಡ್ಕೊಳ್ಬೇಕು. ಸೊ ಇದು ಹೇಗೆ ಓದಬೇಕು ನೀವು ನೋಡ್ಕೊಳ್ಳಿ ಸ್ಟೂಡೆಂಟ್. ಫಸ್ಟ್ ಹೌ ಟು ರೀಡ್ ಆಲ್ ದೀಸ್ ಲೆಟರ್ಸ್. ಪ್ರೊನೌನ್ಸಿಯೇಷನ್ ಕೂಡ ನೀವು ಒಂದೊಂದು ನೋಡ್ಕೊಳ್ಳಿ. ಫಸ್ಟ್ ಇಲ್ಲಿದೆಲ್ಲ ಲೆಟ್ರು ಅ, ಸೆಕೆಂಡ್ ಆ, ಇ, ಈ, ಉ, ರಿ. ನಾವು ಹಿಂದಿಯಲ್ಲಿ ಇದಕ್ಕೆ ರು ಅನ್ನಬಾರ್ದು. ಕನ್ನಡದಲ್ಲಿ ರು ಅಂತಾರೆ, ಬಟ್ ಹಿಂದಿ ಲ್ಯಾಂಗ್ವೇಜಲ್ಲಿ ಇದಕ್ಕೆ ರೀ ಅನ್ಬೇಕು. ನಮ್ಮ ಪ್ರೊನೌನ್ಸಿಯೇಷನ್ ಹೇಗಿರ್ಬೇಕಂದ್ರೆ ರೀ. ವಿ ರೀಡ್ ರೀ. ಇನ್ನೊಂದು ಸಾರಿ ನೋಡ್ಕೊಳ್ಳಿ. ಫಸ್ಟ್ ಅಕ್ಷರ ಇದು ರಸ್ವ, ಅಂದರೆ ಮೊದಲನೇ ಅಕ್ಷರ ರಸ್ವ ಇರುತ್ತೆ, ಎರಡನೇ ಅಕ್ಷರ ದೀರ್ಘ. ದೀರ್ಘ ಅಂದರೆ ನಮ್ಮ ಪ್ರೊನೌನ್ಸಿಯೇಷನ್, ನಮ್ಮ ವಾಯ್ಸ್ ಇದೆಯಲ್ಲ, ಆ ವಾಯ್ಸ್ ಏನು ಮಾಡಬೇಕು, ನಾವು ಪುಲ್ ಮಾಡಬೇಕು, ಅಂದರೆ ಎಳಿಬೇಕು. ಅ ಅಂದರೆ ಸಡನ್ನಾಗಿ ಹೇಳಬೇಕು, ಓದಬೇಕು. ಆ, ಇ, ಈ, ಉ, ರಿ, ಎ, ಐ, ಓ, ಔ, ಅಂ, ಅಹ. ಸ್ಟೂಡೆಂಟ್ಸ್ ಇಲ್ಲಿ ನೆನ್ಪಿಟ್ಕೊಳ್ಳಿ. ಇದು ಅ ಮೇಲೆ ಡಾಟ್ ಇದೆಯಲ್ಲ, ಸಮ್ಟೈಮ್ಸ್ ನಾವು ಏನು ತೊಗೊಳ್ಬೇಕು ಅಲ್ಲಂದರೆ ಹಾಫ್ನ ಆಮೇಲೆ ಹಾಫ್ ಮ ತೊಗೊಳ್ಬೇಕು. ಹಾಫ್ನ ಆರ್ ಹಾಫ್ ಮ. ದೆನ್ ಇಲ್ಲಿ 2 ಡಾಟ್ ಇದೆಯಲ್ಲ, ಅಹ, 2 ಡಾಟು ನಾವು ಏನು ತೊಗೊಳ್ಬೇಕಂದ್ರೆ ಹ ಅಂತ ತೊಗೊಳ್ಬೇಕು. ಅಂ, ಅಹ. ಮ ಆದರೂ ಸಮ್ಟೈಮ್ಸ್ ಮ ಬರುತ್ತೆ, ಸಮ್ಟೈಮ್ಸು ನ ಬರುತ್ತೆ, ಹಾಫ್ನ. ನೆಕ್ಸ್ಟ್ ಪೀರಿಯಡಲ್ಲಿ ನಾನು ಕಲಿಸ್ಕೊಡ್ತೀನಿ ಹೌ ಟು ರೈಟು ಹಾಫ್ನ, ಹೌ ಟು ರೈಟು ಹಾಫ್ ಮ. ದೆನ್ 2 ಡಾಟ್ ಇದ್ದರೆ ನಾವು ಏನು ಪ್ರೊನೌನ್ಸಿಯೇಷನ್ ಮಾಡಬೇಕು, ಹೇಗೆ ಓದಬೇಕಂದ್ರೆ ಹ ಅಕ್ಷರ ತೊಗೊಳ್ಬೇಕು, ಹ ಅಂತ ಓದಬೇಕು. ಅಂ, ಅಹ. ಕ್ಲಿಯರ್ ಸ್ಟೂಡೆಂಟ್? ದೆನ್ ಯು ಕಮ್ ಟು ಇದು ಕ, ಖ, ಗ, ಗ. ಇದು ಅಂಗ. ತುಂಬ ಸ್ಟೂಡೆಂಟ್ಸು ಕ, ಕ, ಗ, ಗ, ಣ ಅಂತಾರೆ, ಬಟ್ ಆ್ಯಕ್ಚುಲಿ ಇದು ಅಂಗ ಅಂತ ಓದಬೇಕು. ಒನ್ಸ್ ಅಗೇನ್ ಯು ಲೀಸನ್. ಒಂದು ಸಾರಿ ನೋಡ್ಕೊಳ್ಳಿ ನಾನು ಹೇಗೆ ಓದ್ತಾ ಇದ್ದೀನಿ, ನನ್ನ ಪ್ರೊನೌನ್ಸಿಯೇಷನ್ ಹೇಗಿದೆ ಅಂತ. ಕ, ಖ, ಗ, ಗ, ಅಂಗ. ಅಂಗ ಅನ್ಬೇಕು ಇದಕ್ಕೆ. ದೆನ್ ಸೆಕೆಂಡ್ ಚ, ಛ, ಜ, ಝ, ಇಯ, ಯಾ ಇಲ್ಲ, ಇಯ. ಟ, ಠ, ಡ, ಢ, ಣ, ಣ. ತ, ಥ, ದ, ಧ, ನ. ಪ, ಫ, ಬ, ಭ, ಮ. ಯ, ರ, ಲ, ವ, ಶೇ, ಶ, ಸ, ಹ, ಕ್ಷ, ತ್ರ, ಜ್ಞ, ಶ್ರ. ಸೊ ಈ ಥರ ಸ್ಟೂಡೆಂಟು ನಾವು ಓದೋದನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡಬೇಕು. ಇದು ಬೇಸಿಕ್ ಹಿಂದಿ. ಅಂದರೆ ಬೇಸಿಕ್ ಅಂದರೆ ನಾವು ಸ್ಟ್ರಾಂಗಾಗಿ ಫೌಂಡೇಶನ್ ಹಾಕಬೇಕಂದ್ರೆ ಫಸ್ಟ್ ನಾವು ಹಿಂದಿ ಅಕ್ಷರಗಳನ್ನು ಕಲಿಬೇಕು. ಇವಾಗ ತುಂಬ ಸ್ಟೂಡೆಂಟಲ್ಲಿ ಒಂದು ಡೌಟ್ ಬರ್ತಾಯಿದೆ, ಸರ್ ಆಲ್ರೆಡಿ ಕರ್ನಾಟಕ ಗೌರ್ಮೆಂಟು ದ್ವಿಭಾಷೆ ನೀತಿ ತರ್ತಾ ಇದೆ ಅಂತ. ತರಲಿ, ದ್ವಿಭಾಷೆ ಆದರೂ ಇರಲಿ, ತ್ರಿಭಾಷೆ ಆದರೂ ಇರಲಿ, ಯಾವುದೇ ಇರಲಿ, ಬಟ್ ನಾವು ಹಿಂದಿ ಕಲಿಬೇಕಂತ ನಮ್ಮ ಮನಸ್ಸಿನಲ್ಲಿದ್ದರೆ, ಯಾಕಂದರೆ ಚಾಯ್ಸ್ ಕೊಟ್ಟಿರ್ತಾರೆ. ಇಂಗ್ಲೀಷ್ ಕನ್ನಡ ಆದರೂ ಓದ್ಬೋದು, ಇಂಗ್ಲೀಷ್ ಹಿಂದಿ ಆದರೂ ಓದ್ಬೋದು, ಇಂಗ್ಲೀಷ್ ಮರಾಠಿ ಆದರೂ ಓದ್ಬೋದು, ಇಂಗ್ಲೀಷ್ ತೆಲುಗು ಆದರೂ ಓದ್ಬೋದು, ಇಂಗ್ಲೀಷು ತಮಿಳ್ ಆದರೂ ಓದ್ಬೋದು, ಇಂಗ್ಲೀಷು ಫ್ರೆಂಚ್ ಆದರೂ ಓದ್ಬೋದು. ವಿ ಕ್ಯಾನ್ ಚೂಸ್ ಎನಿ ಒನ್ ಲ್ಯಾಂಗ್ವೇಜ್. ಬಟ್ ನಿಮ್ಮ ಸಬ್ಜೆಕ್ಟಲ್ಲಿ 3rd ಲ್ಯಾಂಗ್ವೇಜ್ ಮಾತ್ರ ಇರಲ್ಲ. ಸೊ ಹಾಗಾಗಿ ನೀವು ಬೇರೆ ಸ್ಟೇಟಿಂದ ಬಂದು ಇಲ್ಲಿ ನೀವು ಸ್ಟಡಿ ಮಾಡ್ತಾಯಿದ್ದಾರೆ, ನಿಮ್ಮ ಫ್ಯಾಮ್ಲಿ ಸೆಟಲ್ ಆದರೆ ಅಂಥ ಫ್ಯಾಮ್ಲಿ ಮಕ್ಕಳು ಹಿಂದಿ ಕಲೀಲೇಬೇಕಾಗುತ್ತೆ. ಹಿಂದಿ ಒಂದು ಸಬ್ಜೆಕ್ಟ್ ಇದ್ದೇ ಇರುತ್ತೆ. ಸೊ 3rd ಲ್ಯಾಂಗ್ವೇಜ್ ಮಾತ್ರ ಇರಲ್ಲ, ಬಟ್ 2 ಲ್ಯಾಂಗ್ವೇಜ್ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ. ಇಂಗ್ಲೀಷು ಕನ್ನಡ, ಇಂಗ್ಲೀಷ್ ಹಿಂದಿ, ಇಂಗ್ಲೀಷ್ ಮರಾಠಿ, ಇಂಗ್ಲೀಷ್ ತೆಲುಗು, ಇಂಗ್ಲೀಷ್ ತಮಿಳ್, ಯಾವುದಾದ್ರೂ ಇರಲಿ. ಈ ಬೆಂಗಳೂರಲ್ಲಿ ನೋಡಿ
ಕನ್ನಡ ಓದಂಗಿಲ್ಲ. ಬೇರೆ ಬೇರೆ ಸ್ಟೇಟಿಂದ ಬಂದು ಅದರ್ ಸ್ಟೇಟಿಂದ ಬಂದು ಉಳ್ಕೊಂಡವ್ರೆ. ಸೊ ಅವ್ರ ಮದರ್ ಟಂಗ್ ಯಾವುದಿರುತ್ತೆ ಅದು ಓದ್ಕೊಳ್ತಾರೆ. ಸೊ ಚೂಸ್ ಮಾಡ್ಕೊಳ್ತಾರೆ. ಸೊ ಹಾಗಾಗಿ ಹಿಂದಿ ಕಲೀಲೇಬೇಕಾಗುತ್ತೆ. ಯಾಕಂದರೆ ನಮಗೆ ಜಾಸ್ತಿ ನಾಲೆಜ್ ಬೇಕಂದರೆ ತುಂಬ ಲ್ಯಾಂಗ್ವೇಜಸ್ಸು ನಾವು ಕಲೀಲೇಬೇಕು. ತುಂಬ ಲ್ಯಾಂಗ್ವೇಜಸ್ ಕಲಿತ್ರೆ ನಮ್ಮ ಹತ್ರ ಜಾಸ್ತಿ ನಾಲೆಜ್ ಬಂದ್ಬಿಡುತ್ತೆ. ಸೊ ಇಲ್ಲಿ ನಾವು ನೀಟಾಗಿ ಕಲ್ತ್ಕೊಳ್ಬೇಕು. ಸೊ ಹೇಗೆ ಓದಬೇಕು ನಾನು ಇನ್ನೊಂದು ಸಾರಿ ಒನ್ಸ್ ಅಗೇನ್ ಐ ರೀಡ್ ಆಲ್ ದೀಸ್ ಲೆಟರ್ಸ್. ಇನ್ನೊಂದು ಸಾರಿ ನಾನು ಓದ್ತೀನಿ. और एक बार ये सारे अक्षरों को पढ़कर इन सारे अक्षरों का जो उच्चारण है उस उच्चारण को आपके सामने रख दूंगा. ಹೌ ಟು ರೀಡ್ ಆಲ್ ದೀಸ್ ಲೆಟರ್ಸ್ ಒಂದು ಸಾರಿ ನೋಡ್ಕೊಳ್ಳಿ. ಇವಾಗ ವರ್ಣಮಾಲೆ ಅಂದರೆ ನಾನು ಹೇಳ್ಕೊಟ್ಟಿದ್ದೀನಿ ಆಲ್ ದೀಸ್ ಲೆಟರ್ಸ್. ಫಸ್ಟ್ ಒಂದು ನೋಡಿ, ಅ, ಆ, ಇ, ಈ, ಉ, ಊ, ರಿ, ಎ, ಐ, ಓ, ಔ, ಅಂ, ಅಹ, ಕ, ಖ, ಗ, ಗ, ಅಂಗ. ಎಷ್ಟೋ ಜನ ಇದಕ್ಕೆ ನ ಅಂತ ಓದ್ತಾರೆ, ನ ಓದಬಾರ್ದು, ಅಂಗ ಅಂತ ಓದಬೇಕು. ದೆನ್ ದಿಸ್ ಒನ್ ಚ, ಛ, ಜ, ಝ, ಇಯ, ಇಯ ಅಲ್ಲ ಇಯ, ಈ ಮತ್ತು ಯಾ ತಗೊಳ್ಬೇಕು. ಇಯ, ಟ, ಠ, ಡ, ಢ, ಣ, ತ, ಥ, ದ, ದ, ನ, ಪ, ಫ, ಬ, ಭ, ಮ, ಯ, ರ, ಲ, ವ, ಶೇ, ಶ, ಸ, ಹ, ಕ್ಷ, ತ್ರ, ಜ್ಞ, ಶ್ರ. ಸೊ ಈ ಥರ ನೀವು ಮನೆಯಲ್ಲೇ ಇದ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇರ್ಬೋದು. ಸೊ ಸ್ಟೂಡೆಂಟ್ಸ್, ಇದು ಬೇಸಿಕ್ ಕೋರ್ಸಿನ ಮೊದಲನೇ ಕ್ಲಾಸು. ಸೊ ಯಾರೆಲ್ಲ ನೀವು ನೋಡ್ತಾ ಇದ್ದೀರಾ, ಫಾಲೋ ಮಾಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಸೊ ಹೀಗೆ ನೋಡ್ತಾಯಿರಿ, ವಿಡಿಯೋ ಕೊನೆ ತನಕ ನೋಡಿ. ನಿಮಗೆ ಈಸಿಯಾಗಿ ಒಂದು 3 ಮಂತ್ಸಲ್ಲೇ ನಾನು ಹಿಂದಿ ಕಲಿಸ್ಕೊಡ್ತೀನಿ. ಸೊ ಇದು ಮೊದಲನೇ ಕ್ಲಾಸು. ये पहली कक्षा है और आप लोग फॉलो करते रहिए और सब्सक्राइब कर लीजिए और ईज से 3 महीने के अंदर आप लोग अच्छी हिंदी क्या सीख लेंगे. तो ನಾನು ನಿಮಗೆ ಕಲಿಸ್ಕೊಡ್ತೀನಿ. ತುಂಬ ಸರಳವಾದ ಮೆಥಡ್ದಲ್ಲಿ, ಸರಳವಾದ ರೀತಿಯಲ್ಲಿ ನಾನು ನಿಮಗೆ ಹಿಂದಿ ಕಲಿಸ್ಕೊಡ್ತೀನಿ. ಸೊ ಹೀಗೆ ಫಾಲೋ ಮಾಡ್ತಾಯಿರಿ, ವಿಡಿಯೋ ಎಲ್ಲವನ್ನು ನೋಡ್ತಾಯಿರಿ. ನಿಮಗೆ ವಿಡಿಯೋ ಚೆನ್ನಾಗಿ ಅನಿಸಿದರೆ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ, ಚೆನ್ನಾಗಿ ಅಕ್ಷರಗಳನ್ನು ಕಲ್ತ್ಕೊಳ್ಳಿ. ಸೊ ಈ ಥರ ನೀಟಾಗಿ ಬರೆಯೋದನ್ನು ನೀವು ನೀಟಾಗಿ ಕಲ್ತ್ಕೊಂಡ್ರೆ ನಿಮಗೆ ಈಸಿಯಾಗಿ ಬರುತ್ತೆ. ಮತ್ತು ಪ್ರೊನೌನ್ಸಿಯೇಷನ್ ಹೇಗೆ ಮಾಡಬೇಕು, ಅಕ್ಷರಗಳನ್ನು ಹೇಗೆ ಕಂಡುಹಿಡಬೇಕು ಎಲ್ಲ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಒಂದು ಸಾರಿ ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಇಷ್ಟೊಂದು ಲೆಟರ್ಸು ನೀವು ನೆನ್ಪಿಟ್ಕೊಳ್ಬೇಕು. ಜಸ್ಟ್ you remember all these letters because remembering is so important. Once you remember now all these letters, so easily you can find any letters. ಸೊ ಸಿಂಗಲ್ ಲೆಟರ್ ಬರೆದ್ರೂ ಕೂಡ ನಿಮಗೆ ಫೈಂಡ್ ಮಾಡಲಿಕ್ಕೆ ಬರಬೇಕು. ಇವಾಗ ನಾನು ಇಲ್ಲಿ ಕ ಬರೆದಿದ್ದಾನೆಂದರೆ ಸಡನ್ನಾಗಿ ನಿಮಗೆ ಅದು ಗುರ್ತಿಡ್ಲಿಕ್ಕೆ ಬರಬೇಕು. ಹಾಂ ಸರ್, ಅದು ಕ ಇದೆ, ಅದು ಖ ಇದೆ, ಅದು ಗ ಇದೆ, ಅದು ಎ ಇದೆ, ಅದು ಓ ಇದೆ ಅಂತ ನಿಮಗೆ ಬಂದುಬಿಡಬೇಕು. ಸೊ ಸ್ಟೂಡೆಂಟ್ಸ್, ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ 12 ಕಡಿ ಕ, ಕ, ಕಿ, ಕಿ 12 ಕಡಿ ಏನು ಅಕ್ಷರಗಳಿದೆ 12 ಅಕ್ಷರಗಳು, ಆ 12 ಅಕ್ಷರಗಳು ಫುಲ್ಲು ಕಲಿಸ್ಬಿಡ್ತೀನಿ. ಸೊ ಹೀಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್, ಥ್ಯಾಂಕ್ ಯು.